ಸೊ ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಆಸಮ್ ಆಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಪಾರ್ಟ್ 2ಗೆ ಸ್ವಾಗತ. ಸೊ ಎಸ್, ನೀವು ಹಿಂದಿನ ವೀಡಿಯೋದಲ್ಲಿ ನೋಡಿರ್ಬೋದು, ನಾವು ಆ ಬಾವಿ ಬಗ್ಗೆ ಹೇಳಿದಾಗಲಿ, ಗ್ರಾಮ ದೇವತೆ ಬಗ್ಗೆ ಹೇಳಿದಾಗಲಿ, ಆ ಕೆರೆ ಬಗ್ಗೆ ಹೇಳಿದಾಗಲಿ, ಅದರ ಕಂಟಿನ್ಯೂಷನ್ ಇದು. ಬನ್ನಿ ನೋಡೋಣ ನೆಕ್ಸ್ಟ್ ಏನಿದೆ ಅಂತ ಅಂದ್ಬಿಟ್ಟು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆವಾಗಲೇ ಅನ್ನಲ್ಲ, ಗಣೇಶ ಟೆಂಪಲ್ ಒಂದಿದೆ ಅಂತ ಅಂದ್ಬಿಟ್ಟು ಅದ್ರ ಹೊರಗಡೆನೇ ಇದ್ದೀವಿ. ನೋಡಿ ಇಲ್ಲಿ ಕಾಣಿಸುತ್ತೆ, ನೋಡಿ ಲಾಕ್ ಮಾಡೋರೆ. ಇದು ಸ್ಯಾಟರ್ಡೇ ಸಂಡೇ ಹಂಗಿದ್ರೆ ಮಾಡ್ಬೋದು. ನೋಡಿ ಗೈಸ್, ಈ ಗಣೇಶ ಏನಿದೆಯೋ ಇದನ್ನು ನೋಡೋಕ್ಕೆ ಅಂತಂದ್ಬಿಟ್ಟು ನಾನು ಹೇಳಿದ್ನಲ್ಲ, ಅಲ್ಲಿ ಗ್ರಾಮ ದೇವತೆ ಅಂದ್ಬಿಟ್ಟು ಆ ವಿಲೇಜ್ ದೇವರು, ಆ ದೇವಿಗೆ ಬಂದ್ಬಿಟ್ಟು ನೈಟ್ 12 ಗಂಟೆ 1 ಗಂಟೆ ಆದರೆ ಒಂಥರ ಬರ್ತಿತ್ತು. ಅಂದರೆ ವೈಟ್ ಸ್ಯಾರಿ ಹಾಕ್ಕೊಂಡು ಫುಲ್ಲು ಮಲ್ಲಿಗೆ ಹೂವು ಇಟ್ಕೊಂಡು ನಡ್ಕೊಂಬರ್ತಿದ್ದಾಗ ಆ ಪ್ರೆಸೆನ್ಸ್ ಒಂಥರ, ಆ ಸ್ಮೆಲ್ಲು, ಯಾರೋ ಬರ್ತಾವ್ರೆ ಗಜ್ಜೆ ಸೌಂಡು ಅನ್ನೋ ಥರ ಕೇಳಿಸುತ್ತೆ ಆ ಟೈಮಲ್ಲಿ. ಇವಾಗೆಲ್ಲ ಅಷ್ಟೊಂದೆಲ್ಲ ಇಲ್ಲ. ಇವಾಗೆಲ್ಲ ಮನುಷ್ಯರೇ ಸರಿ ಇಲ್ಲ, ಇನ್ನು ಯಾವ ದೇವ್ರು ಬಂದು ರೋಡಲ್ಲೆಲ್ಲ ಬಂದು ನೋಡ್ತಾರೆ ಹೇಳಿ. ಸೊ ಇದಕ್ಕೂ ಒಂದಿದೆ ಗೈಸ್. ಏನು ಗೊತ್ತಾ, ಈ ಗಣೇಶ ಒಂದು ಸುಮಾರು ಎಷ್ಟೋ ವರ್ಷಗಳ ಹಿಂದೆ ಈ ಊರು ಬಂದ್ಬಿಟ್ಟು ತುಂಬ ಸಕ್ಕತ್ತಾಗಿತ್ತು. ಎಲ್ಲ ರಿಚ್ ಹೆರಿಟೇಜ್ ಆಗಿತ್ತು. ಎಲ್ಲ ಏನೇ ಒಂದು ಭತ್ತೆ ಏನೇ ಒಂದು ಬೆಳೆಸಿದ್ರು ಎಲ್ಲ ಕ್ಲೀನಾಗಿ ಬರ್ತಿತ್ತು ಅಂತ ಅಂದ್ಬಿಟ್ಟು ಪಕ್ಕದೂರವ್ರು ಏನು ಮಾಡಿದ್ರು, ಆ ಹೊಟ್ಟೆವರಿಗೆ ನೈಟ್ ಒಂದು 1:30-2 ಗಂಟೆಗೇನೋ ಬಂದು ಈ ಗಣೇಶನ ಹೊಡೆದಾಕ್ಬಿಟ್ಟು ತೊಗೊಂಡೋಗಿ ಅವ್ರ ಊರಲ್ಲಿ ಇಟ್ಟಂತೆ. ಅಲ್ಲಿ ಇಟ್ಟಾದ್ಮೇಲಿಂದ ಈ ಊರಲ್ಲಿ ಒಂಥರ ಎಲ್ಲ ಕಳ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಎಲ್ಲ ಏನೇನು ಎಷ್ಟು ರಿಚ್ ಆಗಿದ್ರು ಎಲ್ಲ ಕಳ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಅವಾಗಿಂದ ಈ ವರ್ಷಕ್ಕೊಂದ್ಸತಿ ಮಾಡ್ತಾರಲ್ಲ ಪೂಜೆ, ಒಂಥರ ಸೆಲೆಬ್ರೇಷನ್ಸ್ ಥರ, ಅದೆಲ್ಲ ಏನೂ ಮಾಡ್ತಾಯಿದ್ದಿಲ್ಲ. ಸೊ ಆಮೇಲೆ ಅವ್ರಿಗೆಲ್ಲ ಗೊತ್ತಾಗಿ ಈ ಗಣೇಶ ಎಲ್ಲಿ ಹೋಯಿತು ಅಂತ ಅಂದ್ಬಿಟ್ಟು ಅಲ್ಲೋಗಿ ಅಲ್ಲಿಂದ ತೊಗೊಂಡ್ಮೇಲೆ ಇವಾಗ ಆ ಊರಲ್ಲಿ ಫುಲ್ಲು ಬಡತನ ಮತ್ತು ಒಂಥರ ಹಿಂಗೆ ಕಾಯಿಲೆ ಬರೋ ಥರ, ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಕಾಯಿಲೆ ಬರೋ ಥರ ಆಗಿದೆ ಅಂತ ಅಂದ್ಬಿಟ್ಟು ಈ ಊರಲ್ಲಿ ಎಲ್ಲರೂ ಹೇಳ್ತಾ ಇರ್ತಾರೆ. ಬಟ್ ನಾವು ಇವತ್ತೇನು ನೋಡಿಲ್ಲ, ಬಟ್ ಅವ್ರು ಹೇಳಿದ್ದಾರೆ, ನಾವು ನಿಮ್ಮ ಹತ್ರ ಶೇರ್ ಮಾಡ್ಕೊತ ಇದ್ದೀವಿ. ಬನ್ನಿ, ಇನ್ನೊಂದಿದೆ, ಅದನ್ನು ನೋಡೋಣ. ಗೈಸ್, ಇಲ್ಲಿ ಹೋಗೋ ದಾರಿಯಲ್ಲಿ ಇದೊಂದು ಬಾವಿ ಇತ್ತು ಗೈಸ್. ಈ ಬಾವಿಯಲ್ಲಿ ಸುಮಾರು ಏನು ಆ್ಯಕ್ಟಿವಿಟಿನೇ ಏನು ನಡೆಯಲ್ಲ ಅಂತ. ಇವಾಗ ನಾವು ರೀಸೆಂಟಾಗಿ ನೀವು ನೋಡಿದರೆ, ನನ್ನ ಸಬ್ಸ್ಕ್ರೈಬರ್ಸ್ ನೋಡಿರ್ತಾರೆ, ಇವಾಗ ನಾನು ರೀಸೆಂಟಾಗಿ ಒಂದು ವೀಡಿಯೋ ಹಾಕಿದ್ದು, ಬಾವಿಗೆಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ಆ ಥರ ಇಲ್ಲ. ಆ ಥರ ಎಲ್ಲ ಇಲ್ಲೇನು ಆ್ಯಕ್ಟಿವಿಟಿ ಎಲ್ಲ ಏನೂ ನಡೀತಾ ಇಲ್ಲ. ಏನಕ್ಕಂದರೆ ಈ ಬಾವಿಯಲ್ಲಿ ಇಬ್ಬರೇ ಸತ್ತೋಗಿರೋದು. ಒಂದು ಹುಡುಗಿ, ಒಂದು ಅಜ್ಜಿ. ಒಂದು ಹುಡುಗಿ ಯಾವುದೋ ಇಷ್ಟಪಡೋ ಹುಡುಗ ಸಿಕ್ಕಿಲ್ಲ, ಮನೇಲಿ ಹಿಂಗೆ ಮಾಡ್ಬಿಟ್ಟು ಅಂದ್ಬಿಟ್ಟು ಅವಳು ಬಿದ್ದು ಸತ್ತೋಗ್ಬಿಟ್ಲು. ಇನ್ನೊಂದು ಅಜ್ಜಿ ಅಂದ್ಬಿಟ್ಟು ಅದೇನೋ ಗೊತ್ತಿಲ್ಲ, ಆಟೋಮೆಟಿಕ್ಕಾಗಿ ಆ ಬಾವಿ, ಆ ಹುಡುಗಿ ಹೋದ್ಮೇಲೆ ಇಲ್ಲ ಏನೋ ಆ ಬಾವಿ ಹೋದ್ಮೇಲೆ ಅದು ಬಂದ್ಬಿಟ್ಟು ಕರಿತಾ ಇರ್ತಂತೆ. ಇವಾಗಿನ ಕಾಲದಲ್ಲಿ ಏನಾದ್ರು ಆಗಿದೆ, ಹುಡುಗಿ ಲವ್ ಮಾಡ್ತಾರೆ, ಇಷ್ಟಪಡ್ಬಿಡ್ತಾರೆ, ಒಪ್ಕೊಂಡ್ಬಿಡ್ತಾರೆ. ಅಯ್ಯೋ ಬಿಡಪ್ಪ, ಮಕ್ಳಿಗಿಂತ ಏನು ಜೀವನ ಅಂದ್ಬಿಟ್ಟು. ಬಟ್ ಆದರೆ ಇದು ಆಗಿರೋದು ಒಂದು 30-40 ಇಯರ್ಸು. ಅವಾಗೆಲ್ಲ ಈ ಕ್ಯಾಸ್ಟು ಇದೆಲ್ಲ ಯಾವಾಗಿಂದ ಆಚೆ ಬರುತ್ತೆ ಗೊತ್ತಿಲ್ಲ. ಏನಕ್ಕೆ ವಿ ಆರ್ ಇನ್ ಇಂಡಿಯಾ, ಇದೆಲ್ಲ ಆಗೋ ಕೆಲಸನೇ ಇಲ್ಲ. ಈ ಕ್ಯಾಸ್ಟ್ ಇಷ್ಟೆಲ್ಲ ಆಚೆ ಬರೋದು. ನೋಡಿ, ಆ ಹುಡುಗಿ ಬಂದ್ಬಿಟ್ಟು ಈ ಥರ ಮನೇಲಿ ಯಾರೂ ಒಪ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು, ಸೊ ಅವ್ನು ಇಲ್ಲದೆ ಬದುಕೋಕ್ಕಾಗಲ್ಲ ಅಂದ್ಬಿಟ್ಟು ಸತ್ತೋಗ್ಬಿಟ್ಟು. ಆವಾಗ ಈ ಅಜ್ಜಿ ಬಂದ್ಬಿಟ್ಟು ಇಲ್ಲಿ ಇದು ಬಂದ್ಬಿಟ್ಟು ಅವ್ರು ತೋಪು ಆಯಿತಾ, ಅವ್ರು ಬಂದ್ಬಿಟ್ಟು ನಾರ್ಮಲಾಗಿ ಅಗ್ರಿಕಲ್ಚರ್ ಮಾಡೋಕ್ರೆ ಯಾರೋ ಬಾಬಾ ಅಂತ ಕರೆಯೋ ಥರ ಇತ್ತಂತೆ. ಆವಾಗ ಅವ್ರು ಬಂದಿದ್ದೆ, ಅದೇನೋ ಗಾಳಿ ಅವ್ರಿಗೆ ಪುಷ್ ಮಾಡಿ ಬಿದ್ದಿರೋ. ಸೊ ನೀವು ನೋಡಿ, ಬಾವಿಗೆ ಗೊತ್ತಾಗುತ್ತೆ. ಇನ್ನು ನೋಡಿ ಹಾವಿನ ಚರ್ಮ. ಸೊ ಈ ಬಾವಿಯಲ್ಲಿ ಏನು ಆ್ಯಕ್ಟಿವಿಟಿ ನಡೀತಾ ಇಲ್ಲ ಸದ್ಯಕ್ಕೆ. ನನಗೂ ಇಳಿಯೋಕ್ಕೆ ಭಯ ಆಗ್ತಾಯಿದೆ. ನೋಡಿ, ಇಲ್ಲೇ ಸ್ಟೆಪ್ಸ್ ಎಲ್ಲ ಇದೆ, ಬಟ್ ನನಗೆ ಇಳಿಯೋಕ್ಕೆ ಭಯ ಆಗ್ತಿದೆ. ಬನ್ನಿ ನೋಡೋರಲ್ಲ ಗೈಸ್, ಇವಾಗ ಅಲ್ಲಿ ಅಗ್ರಿಕಲ್ಚರಲ್ಲಿ ಅದೇನೇನು ಭತ್ತ ಬೇಯಿಸ್ತಾರೆ, ಆಮೇಲೆ ಅದೇನೇನಿದೆಯೋ ಅದೆಲ್ಲ ಒಂದು 6 ಮಂತ್ ಪ್ರೊಸೀಜರ್, ಅದೇನೇನು ಪ್ರಾಸೆಸ್ ಎಲ್ಲ ಆದಮೇಲೆ ಅದನ್ನು ಬಿಸಿಲಲ್ಲಿ ಇಡ್ತಾರೆ. ಅಂದರೆ ಆ ಬೆಟ್ಟ ಇರೋದನ್ನೆಲ್ಲ ಬಿಸಿಲಿಟ್ಟು ಅದನ್ನು ಹೊಡೆದು ಅದರಿಂದ ಅಕ್ಕಿ ಎಲ್ಲ ತೆಗಿತಾರಲ್ಲ. ನೋಡಿ, ಈ ಜಾಗದಲ್ಲೇ ಅದನ್ನು ಮಾಡೋದು, ಈ ಜಾಗದಲ್ಲೇ ಅದನ್ನೆಲ್ಲ ಮಾಡೋದು. ಇವಾಗ ಸದ್ಯಕ್ಕೆ ಯಾವುದೂ ಇಲ್ಲ ಅಂದ್ಕೊತೀನಿ. ಇವಾಗೆಲ್ಲ ಅಷ್ಟೊಂದು ಸೀಸನ್ ಇಲ್ಲ ಅಲ್ಲ. ಸೊ ಅದಕ್ಕೆ ಕೆಲವೊಂದು ಸೀಸನ್ ಅಷ್ಟೇ. ಇವಾಗೆಲ್ಲ ತುಂಬ ಫ್ರೂಟ್ಸು, ವಾಟರ್ ಮೆಲನ್, ಜಾಕ್ ಫ್ರೂಟ್ ಆ ಥರ ಎಲ್ಲ ಇಡೋದು. ಸೊ ಇವಾಗ ಅಷ್ಟೊಂದು ಏನು ಮಾಡಲ್ಲ. ಇಲ್ಲಿ ನೋಡಿ, ಒಳಗಡೆ ಅದೇನಿದೆಯೋ ಇದೆಲ್ಲ ಏನೇನು ಪ್ರಾಸೆಸ್ ಇದೆ ಇದನ್ನೆಲ್ಲ ಮಾಡಿಬಿಟ್ಟು ಆಮೇಲೆ ಒಳಗಡೆ ಬಂದುಬಿಟ್ಟು ಇದು ಹಸುಗೆಲ್ಲ ಇಡ್ತಾರಲ್ಲ, ಇದಕ್ಕೇನೋ ಏನೋ ಅಂತಾರೆ, ಹುಲ್ಲು ಅಂತಾರಲ್ಲ. ಸೊ ಅದನ್ನೆಲ್ಲ ಮಾಡ್ತಾರೆ. ಇದ್ರ ಹಳ್ಳಿ ಜೀವನನೇ ಗೈಸ್ ಬೆಟ್ರು. ಈ ಸಿಟಿಯಲ್ಲಿ ಅದು ಇದು ಅಂತ ನೋಡಿ, ಎಷ್ಟು ಫ್ರೆಶ್ ಗಾಳಿ. ಮನುಷ್ಯ
100 ವರ್ಷ ಬದುಕ್ತಾನೆ ಇದಕ್ಕೆಲ್ಲ ಅದೇ ಕಾರಣ. ನೋಡಿ ಇಲ್ಲೇನೋ ಮಾಡಿಟ್ಟವ್ರೆ, ಒಂದು ನಿಮಿಷ ನೋಡಿ ಇಲ್ಲಿ.